ಟೆನ್ಷನ್ ತಗೋಬೇಡ ಕಣೋ ಅಂತ. ಅವಾಗ ಬೇರೆ ನಾನು ಆಕ್ಚುಲಿ ಏನಂದ್ರೆ ಸ್ಟುಡಿಯೋ ಪ್ರೆಸೆಂಟರ್ ಅವಾಗ ಫೇಸ್ ನಮ್ಗೆ ಅವರೇ ಫೇಸ್ ಇದ್ದು. ಸೊ ಕನ್ನಡದ ಒಂದು ಪ್ರೆಸೆಂಟೇಶನ್ ಏನಿತ್ತು ಆ ಒಂದು ಜವಾಬ್ದಾರಿ ನನಗೆ ಕೊಟ್ಟಿದ್ರು. ಸೊ ಹಾಗಾಗಿ ಸೊ ಎಲ್ಲ ಹುಡುಗರಲ್ಲಿದ್ರೆ ಇವ್ನು ಫುಲ್ ಹಿಂಗಿಂಗ್ ಅಂತ ಟೆನ್ಷನ್ ತಗೋಬೇಡ ಮಗ, ಆಡು ಸುಮ್ನೆ ಕಾನ್ಸಂಟ್ರೇಟ್, ಏನೇ ಸೌಂಡ್ ಬಂದ್ರು ಸುಮ್ನೆ ನಿನ್ ಈ ಫೇವ್ರೇಟ್ ಸಾಂಗ್ ಯಾವ್ದು ಅದನ್ನ ಗುಣಕೊಂಡು ಆಡ್ತಾ ಇರುವಂತಂದೆ. ಥ್ಯಾಂಕ್ ಯು ಭಯ್ಯ ಅಂದ. ನೆಕ್ಸ್ಟ್ ಡೇ 150. ಥ್ಯಾಂಕ್ ಯು ಸುಜಾ, ಥ್ಯಾಂಕ್ ಯು. ಶರತ್, ಈ ಕ್ರೂಷಿಯಲ್ ಸಿಚುವೇಶನ್ ಯಾವ್ದಾದ್ರು ಫನ್ನಿಯಾಗಿ ಟರ್ನ್ ಆಗಿದ್ಯಾ ನಿಮ್ಮ ಕೆರಿಯರ್ ಅಲ್ಲಿ? ಈಗ ಅವಾಗಲೇ ಹೇಳಿದ್ರಲ್ಲ ಚೇತನ್ ಸರ್, ತೆಂಗಿನಕಾಯಿ ಅದ್ರಲ್ಲಿ ಒಂದು ಹೂವ, ಅದ್ ನನಗ್ ಬರ್ಬೇಕಿತ್ತು. ಹೌದಾ? ಹೌದು. ಹೆಂಗೆ? ನನ್ನ ಅದೃಷ್ಟ, ಅವ್ರು ನೆಕ್ಸ್ಟ್ ಮ್ಯಾಚ್ ಅವರು ಓಡಿಸ್ಕೊಂಡು ನನ್ನ ಉಳಿಸಿದ್ರು. ತಾವೆಷ್ಟು ಹೊಡ್ಸ್ಕೊಂಡಿದ್ರಿ? ನನಗಿಂತ ಮುಂಚೆ ಮಹೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬ್ರದರ್ 4 ಬಾಲು 22 ರನ್, ಇನ್ನ 2 ಬಾಲು ಇನ್ನ 2 ರನ್, 26 ರನ್ ಓಡಿಸ್ಕೊಂಡಿದ್ರು. ಆಮೇಲೆ ಎಲ್ಲರೂ ಓಡಿಸ್ಕೋತಾರೆ, ಸಿಕ್ಕಾಬಿಟ್ಟು ಓಡಿಸ್ಕೋತಿದ್ದಾರೆ. ಸೊ ನಂದ ಸರ್ ಕ್ಯಾಪ್ಟನ್ ಆಚೆ ಹೋಗ್ಬಿಟ್ರು, ಇಂಜುರಿ ಇತ್ತು. ಸೊ ನನಗೂ ಇಂಜುರಿ ಇತ್ತು, ನಾ ಬೌಲಿಂಗ್ ಮಾಡಲ್ಲ ಅಂತ ಹೇಳಿದ್ದೆ. ಕೆ.ಸಿ. ಕರಿಯಪ್ಪ ಲೀಡ್ ಮಾಡ್ತಾ ಇದ್ದ ಅವಾಗ. ಯಾರು ಕೆ.ಸಿ. ಕರಿಯಪ್ಪ ಬಾಲ್ ಇಟ್ಕೊಂಡು ನೆಕ್ಸ್ಟ್ ಓವರ್ ಯಾರಿಗೆ ಅಂತ ನೋಡಿದ್ರೆ ಯಾರು ತಿರುಗ್ತಾನೆ ಇಲ್ಲ, ಬೌಂಡ್ರಿ ಆ ಕಡೆ ನೋಡ್ತಾ ಇದಾರೆ, ಇಲ್ಲೋಗ್ತೀನಿ ಅಲ್ಲೋಗ್ತೀನಿ ವಾಟರ್ ಬ್ರೇಕ್ ಅಂತೆಲ್ಲ. ಕೆ.ಸಿ. ನನ್ ನೋಡ್ದ, ನಾನು ಹಿಂಗಂದೆ, ಮಾಡ್ ನೀನು ಆಡಿದ್ಯಾ ಕ್ರಿಕೆಟ್ ಮುಂಚೆ ಅಂತ. ಆಗಲ್ಲ ಗುರು, ಮಾಡೋಣ. ಸರಿ ಏನೋ ಧೈರ್ಯ ಬಂತ, ಆಯ್ತು ಮಾಡೋಣ, ಇಷ್ಟೆಲ್ಲ ಕಾನ್ಫಿಡೆನ್ಸ್. ಫಸ್ಟ್ ಬಾಲ್ 6, 2ನೇ ಬಾಲ್ 6, 3ನೇ ಬಾಲ್ 6, 4ನೇ ಬಾಲ್ 6. ಮ್ಯಾಚ್ ಬೇಕಾಗಿದ್ದು 3 ಓವರ್ 48 ರನ್, ನಾನೇ 29 ರನ್ ಕೊಟ್ಟೆ. ಮಹೇಶ್ ಫುಲ್ ಖುಷಿ, ಮ್ಯಾಚ್ ಸೋತಿರೋ ಬೇಜಾರಿಲ್ಲ ಅವ್ರಿಗೆ. ಭಯ್ಯ ನನ್ ಮರ್ಯಾದೆ ಉಳಿಸ್ಬಿಟ್ಟಲ್ಲ ಭಯ್ಯ, ಮ್ಯಾಚ್ ಸೋತಿದ್ರೆ ಅವ್ರು ನನ್ ಮರ್ಯಾದೆ ಉಳಿಸಲ್ಲ ಭಯ್ಯ ಅಂತ. ಸರಿ ಆಯ್ತು, ನಾವು ನೆಕ್ಸ್ಟ್ ಮ್ಯಾಚ್ ನೋಡ್ತೀವಿ, ಇವ್ರು ಆಡ್ತಿದ್ದಾರೆ. ಇವ್ರು ಫಸ್ಟ್ ಬಾಲ್ 6, 2, 3, 4, ಇನ್ನೊಂದು 5 ಹೋಗಿದ ತಕ್ಷಣ, ಮ್ಯಾಚ್ ಆಗಿದ ತಕ್ಷಣ, ಭಯ್ಯ ನೀವು ನನ್ ಮರ್ಯಾದೆ ಉಳಿಸ್ಬಿಟ್ರೆ ಭಯ್ಯ. ಅದು ದುಃಖನೂ ಇತ್ತು, ಆ ಖುಷಿನೂ ಆಯ್ತು. ಸೂಪರ್. ಹೌದು, ನಮ್ಮ ಮಜಾ ವೀಕೆಂಡ್ ಅಲ್ಲಿ ನಮ್ಮ ಜಡ್ಜ್ ಸೀಟ್ ಅಲ್ಲಿ ಕೂತ್ಕೊಂಡಿದಾರಲ್ಲ, ಅವ್ರ ಬಗ್ಗೆ ತಮ್ಮ ಅಬ್ಸರ್ವೇಷನ್ಸ್ ಏನೇನು? ಅವ್ರ ಬಗ್ಗೆ ಅಬ್ಸರ್ವ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನು ಆಗಿಲ್ಲ. ಹೌದಾ? ಹಾಗಾಗಿ ಇವತ್ತು ಇರ್ಬೇಕಾಗಿತ್ತು ಅವರು. ಅವರು ಸ್ವಲ್ಪ ಬಿಸಿ ಇದ್ದಾರೆ. ಇಲ್ಲ, ನಾನು ಫೋನ್ ಮಾಡಿ ಕೇಳ್ಕೊಂಡೆ, ಅಪ್ಪಾಜಿ ನೀವ್ ಇರ್ತೀರಾ ಅಂತ. ನಾನು ಇರಲ್ಲ ಅಂತಂದ್ರೆ ಸರಿ ನಾನು ಹೋಗ್ತಾ ಇದ್ದೆ. ತುಂಬಾ ಜನಕ್ಕೆ ಪರಿಚಯ ಇಲ್ಲ, ನಮ್ಮ ಕಾಯಂ ಮುಖ್ಯಮಂತ್ರಿ ಚಂದ್ರು ಅವರ ಸುಪುತ್ರ, ಉಪಮುಖ್ಯಮಂತ್ರಿ ರವಿ. ಸ್ನೇಹ ಲೋಕ ಕಪ್ ಆಡ್ಬೇಕಾದ್ರೆ ವಿಷ್ಣು ಸರ್ ಜೊತೆ ಆಡಿದ್ದೆ. ಇವಾಗ ಇಷ್ಟು ಜನ ಎಲ್ಲ ಸೇರಿ ಫುಲ್ ಇಂಡಸ್ಟ್ರಿ ಆಡ್ತಾ ಇರೋದು, ಏನ್ ಅನಿಸ್ತಾ ಇದೆ? ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಕನ್ನಡ ಇಂಡಸ್ಟ್ರಿಗೆ ಫಸ್ಟ್ ಕ್ರಿಕೆಟ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರೆ, ಆರ್ಟಿಸ್ಟ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಅಂದ್ರೆ ವಿಷ್ಣು ಸರ್. ನನಗೆ ಗೊತ್ತೀವಿ, ಶ್ರೀನಾಥ್ ಸರ್ ಎಲ್ಲರೂ ಆಡ್ತಾ ಇದ್ರು ಕ್ರಿಕೆಟ್. ಸೊ ಅದು ನೋಡಿ ನಮಗೆ ಕ್ರಿಕೆಟ್ ಮೊದಲಿಂದ ಇಂಟ್ರೆಸ್ಟ್ ಇತ್ತು. ಸೊ ಕೋಟಿಗೊಬ್ಬ ಫಸ್ಟ್ ನಂದು ಮೊದಲನೇ ಸಿನಿಮಾ ಎಂಟ್ರಿ, ಅವಾಗಿಂದ ಒಡನಾಟ ಶುರು ಆಯ್ತು. ಆಡ್ತೀಯ ಕ್ರಿಕೆಟ್ ಅಂತ? ಮುಂದೆ ಆಡ್ತೀನಿ ಬಾ. ಅಲ್ಲಿಂದ ಸ್ನೇಹ ಲೋಕ ಎಂಟ್ರಿಗಳು. ಅವಾಗ ದರ್ಶನ್ ಸರ್ ಇದ್ರು, ಸುಮಾರು ಜನ ಆರ್ಟಿಸ್ಟ್ ಇದ್ರು. ಅದಾದ ನಂತರ ಶುರು ಆಯ್ತು. ಸೊ ಅವಾಗ ಆಡ್ತಾ ಬರ್ತಾ ಇದ್ವಿ. ನಾವು ಪ್ರತಿ ಭಾನುವಾರ ಸೆಕೆಂಡ್ ಸಂಡೇ ಮ್ಯಾಚ್ ಆಡ್ತೀವಿ. ಬೇರೆ ಬೇರೆ ಕಾರ್ಪೊರೇಟ್ ಕಂಪ್ನೀಸ್ ಮೇಲೆ ಮ್ಯಾಚ್ ಆಡ್ತಾ ಇರ್ತೀವಿ. ಸೊ ಅವ್ರಿಗೆ ಮ್ಯಾಚ್ ಆಡ್ಬೇಕಾದ್ರೆ ಸೋಲು ಅಂದ್ರೆ ಆಗಲ್ಲ, ವಿಷ್ಣು ಸರ್ಗೆ ಸೋಲು ಅಂದ್ರೆ ಆಗದೇ ಇಲ್ಲ. ಸೊ ಆ ರೇಂಜಿಗೆ ನಮ್ಮನ್ನ ರೆಡಿ ಮಾಡ್ಬಿಟ್ಟಿದ್ರು. ಅವಾಗಿಂದ ಟೆನ್ನಿಸ್ ಬಾಲ್ ಮ್ಯಾಚ್ ಆಡ್ತೀವಿ, ಲೆದರ್ ಅಲ್ಲ ಟೆನ್ನಿಸ್ ಬಾಲ್. ಸೊ ಅವಾಗ ಅಪೋನೆಂಟ್ ಯಾರು ಕ್ಯಾಚ್ ಬಂದಾಗ ನಾವು ಮೇಲ್ಗಡೆ ಕ್ಯಾಚ್ ಹಿಡಿಬೇಕಾದ್ರೆ ನಮ್ಗೆ ಬಾಲ್ ಕಾಣ್ತಾ ಇರಲ್ಲ, ಬರೀ ಸಿಂಹ ಕಾಣಿಸ್ತಾ ಇತ್ತು. ಅದು ಬಿಟ್ಟ ಅಂದ್ರೆ ಅಲ್ಲಿ ಸಿಂಹ ಗರ್ಜನೆ ಗ್ಯಾರಂಟಿ. ಸೊ ಅಲ್ಲಿ ಬಿಟ್ಟ ಅಂದ್ರೆ ಅಲ್ಲಿ ದೂರ ಇದ್ರು ನಮ್ಗೆ ಕೇಳಿಸೋದು. ಆ ಒಂದು ಭಯ. ಅದು ಕಟ್ ಮಾಡಿದ್ರೆ ಈ CCL ಮಾಡಿ ನಾನು 4-5 ಸೀಸನ್ಸ್ ಸುದೀಪ್ ಸರ್ ಜೊತೆ ಆಡ್ತಾ ಇದ್ದೀನಿ. ನನಗೆ ಇಬ್ಬರದು ಕಂಪೇರ್ ಮಾಡಿದ್ರೆ ಡಿಫ್ರೆನ್ಸ್ ಅನ್ಸಿಲ್ಲ. ಯಾಕಂದ್ರೆ ಅವರು ಹಂಗೆ ಇವರು ಹಂಗೆ, ಇವ್ರು ಸಿಂಹನೇ. ಅವ್ರಿಗೆ ನೋಡಿದಿರ ನೀವೇನ CCL ಒಂದು ಕ್ಯಾಚ್ ಬಿಟ್ರೆ ಫೀಲ್ಡಿಂಗ್ ಮಾಡಿದ್ರೆ ಆಗ್ಬಿಡ್ತಾರೆ, ಅಪೋಸಿಟ್ ಟೀಮ್ ಎದುರು ಬಿಡ್ತಾರೆ, ಔಟ್ ಆಗ್ಬಿಡ್ತಾರೆ. ಆಕ್ಚುಲಿ ಇದಕ್ಕೊಂದು ಇನ್ಸಿಡೆನ್ಸ್ ಇದೆ. ಸೊ ಏನಾಯ್ತು, ಪ್ರಾಕ್ಟೀಸ್ ಮ್ಯಾಚ್ ಆಡ್ತಾ ಇದ್ರಿ. ಪ್ರಾಕ್ಟೀಸ್ ಮ್ಯಾಚ್ ಆಡ್ತಿರ್ಬೇಕಂದ್ರೆ ಸುದೀಪ್ ಸರ್ ಕೀಪಿಂಗ್ ಮಾಡ್ತವ್ರೆ, ನಮ್ ಟೀಮ್ ಅಲ್ಲಿ ಒಬ್ರು ಬೌಲಿಂಗ್ ಬ್ಯಾಕ್ ಟು ಬ್ಯಾಕ್ 3 ವೈಡ್ ಹಾಕಿದ್ರು. ಹಿಂಗಿದ್ರು ಕೀಪಿಂಗು, ಎತ್ಬಿಟ್ಟು ಹೆಲ್ಮೆಟ್ ಬಿಟ್ಟು ಹಾಕಿ ಅಂತ ಒಂದ್ಸರಿ ಕೂಗಿದ್ರು. ಯು ವೋಂಟ್ ಬಿಲೀವ್, ನೆಕ್ಸ್ಟ್ ಬ್ಯಾಟ್ಸ್ಮನ್ ಹಿಂಗೆ ಇತ್ತವ್, ನಿಂಗೆ ನಡಕ್ತಾವ್ ಅವನು, ನಡಕ್ಬಿಟ್ಟು ಔಟ್ ಆಗ್ಬಿಟ್ಟ ಅವನು. ಅವ್ರು ಕೂಗಿದ್ದು ಫೋರ್ಸ್ಗೆ. ಯೂಶಲಿ ನಾವು ಬೌಲರ್ಸ್ಗಳು ಪ್ಯಾನಿಕ್ ಆಗ್ಬೇಕು, ಅಯ್ಯೋ ಈ ನೆಕ್ಸ್ಟ್ ಬಾಲ್ ವೈಡ್ ಹಾಕಿದ್ರೆ ಅಷ್ಟೇ ಮುಗೀತು ಅಂತ. ಬಟ್ ಬ್ಯಾಟ್ಸ್ಮನ್ ಲಿಟ್ರಲಿ ಗಾಟ್ ಸ್ಕೇರ್ಡ್. ಸುದೀಪ್ ಸರ್ ಕೂಗಿದ್ ನೋಡ್ಬಿಟ್ಟು ಅವನೇ ನೀಟಾಗಿ ಔಟ್ ಆಗ್ಬಿಟ್ಟು ಹೋಗ್ಬಿಟ್ಟು. ಆಮೇಲೆ ಕೇಳ್ದೆ, ಏನ್ ಅವ್ರು ಕೂಗಿದ್ ನನ್ ಭಯ ಆಗೋಯ್ತು. ಟೆಕ್ನಿಕ್ ಅದು ಸುದೀಪ್ ಅವ್ರದ್ದು, ಆಕ್ಚುಲಿ ಟೆಕ್ನಿಕ್ ಅದು. ಬ್ಯಾಟ್ಸ್ಮನ್ ಔಟ್ ಮಾಡೋದಕ್ಕೆ ಬೌಲರ್ ನ ಎದುರಿಸ್ದಂಗ್ ಮಾಡಿದ್ರೆ ಇವನ್ ಎದುರ್ಕೊಂಡ್ಬಿಟ್ನಲ್ಲ ಅದು. ಇವಾಗ ಇಲ್ಲಿ ಬೌಲರ್ಸ್ ಎಷ್ಟು ಜನ ಇರೋದಪ್ಪ? 1 ಆಲ್ರೌಂಡರ್, 2, 3, 4, 5 ಬೌಲರ್. ನಿಮ್ಗೆ 6 ಜನಕ್ಕೆ ಚಾನ್ಸ್ ಕೊಡ್ತೀನಿ. ನನ್ನನ್ನ
ಕ್ರಿಕೆಟ್ ಅಲ್ಲಿ ಬೋಲ್ಡ್ ಮಾಡಿ ನೋಡೋಣ. ಹಾ? ಕೊಡ್ರು ಚೀಟಿಂಗ್ ಮಾಡಿದ್ರೆ ನಮ್ಗೆ ಗೊತ್ತಲ್ಲ. ಅಮ್ಮ ಬಾಮ, ನೀನ್ ಅಂಪೈರ್ ಬಾಮ, ಬಾಮ ಬಾಮ. ಏನ್ ಔಟ್ ಆದ್ರೂ ಕೊಡ್ಬೇಡ. ನೀವೆಷ್ಟೇ ಸೆಟ್ಟಿಂಗ್ ಮಾಡ್ಕೊಂಡ್ರು ಅವ್ರು ನನ್ನ ತಾಯಿ ರೋಲ್ ಮಾಡ್ತಾ ಇದಾರೆ ನೆಕ್ಸ್ಟ್ ಅದಕ್ಕೆ ಫಿಲ್ಮ್ ಅಲ್ಲಿ. ಇಲ್ಲಿ ನೋ ಮದರ್ಮ ಕೀಪರ್ ಕ್ಯಾಚ್ ಹಿಡಿಬೇಕು. ಅಲ್ಲಿದ್ದಾರೆ ಅವ್ರಿಗೆ, ಇದಾರೆ ಕೀಪರ್ ಇದ್ದಾರೆ. ಚೇರ್ ಹಾಕೊಂಡ್ಬಿಟ್ಟು ಏಯ್ ನನ್ ಕೈ ಹಿಂಗ ಅಂದೇ ಇಲ್ಲ ಸುಜಾ. ಏನ್ ವಾಟ್ ಇಸ್ ದಿಸ್? ಅಂಪೇರ್ಗೆ ಒಂದ್ ಮರ್ಯಾದೆ ಬೇಡ? ಅವ್ನು ಬರ್ಬೇಕು. ಅಂಪೈರ್ ಸ್ಟ್ರಾಂಗ್ ಅಂಪೈರ್ ಕೊಡ ಬಾಲು. ಹಲೋ, ನಾವ್ ಹಿಂಗ ಅಂದ ಮೇಲೆ ತಾನೇ ನೀವು ಹೌದು. ಇರಿ ಒಂದ್ ನಿಮಿಷ. ನೀನ್ ಹಿಂಗಂತೀಯೋ ಸ್ಯಾರಿ ಸರಿ ಮಾಡ್ಕೋತೆ ಗೊತ್ತಾಯ್ತಲ್ಲ. ಇರೋಪ್ಪ ನೀನಾ, ನಿನ್ಗೆ ಹೆಲ್ಪ್ ಮಾಡ್ತಾರೆ ಏನೋ ಮೆತ್ತಿಗೆ ಹಾಕು. ಅದಕ್ಕೆ ಹಂಗ್ ಹೊಡಿತಾ ಇದಾರೆ ಅವರು. ಇರಾ ರೆಡಿನಾ ಮಗ? ರೆಡಿ. ಹಾ ಅಮ್ಮ ಇಸ್ಕೋ. ಸೂಪರ್ ಕಣ. ಬೌಲರ್ ಚೇಂಜ್. ರೈಟ್ ಡ್ರೈವ್. ಅಮ್ಮ ಸುಮ್ನೆ ಸಿಕ್ಸರ್ ಅನ್ನು, ಸುಮ್ನೆ ಸಿಕ್ಸರ್. ಬಾ ಕೊಡು ಕೊಡು ಬಾ. ಅಂಪೈರ್ ಬುಕ್ ಅಮ್ಮ ಬುಕ್. ರೆಡಿ ಸುಜಾ? ಕೊಡಮ್ಮ ಅಲ್ಲಿ. ಅಲ್ಲ ಕರೆಕ್ಟ್. ಏನ್ ಬೌಲರ್ ಬಾಲ್ ಅದೊಂದಿದ್ಯಾ ಏನು ಇನ್ನು ಎರಡೆರಡೇನು? ರೆಡಿ. ಹಾ ಇಸ್ಕೋ. ಏ ಔಟ್ ಅಂತ ಇಲ್ಲ. ಏ ಅಲ್ಲಿ ಬ್ಯಾಟ್ಗೆ ಹಾಕಮ್ಮ. ಓಕೆ. ಅಲ್ಲೆಲ್ಲ ಸೌಂಡ್ಗೆ ಕ್ಯಾಮ್ರಾಕ್ಕೆಲ್ಲ ಹಾಕ್ಬಿಡ. ರೆಡಿನಾ ಸುಜಾ? ರೆಡಿ. ಹಾ ಇಸ್ಕೋ. ಅಮ್ಮ ಸಿಕ್ಸ್ ಆದ್ಮೇಲೆ 8. 8. ಸೂಪರ್ ಕಣ. ನೆಕ್ಸ್ಟ್ ಬಾ ಬಾ. ಎಂತ umpire ಇದೆ, super. ಬಾ ಅಮ್ಮ ಹೋಗ್ ಇರು. ರೆಡಿನಾ ಸುಜಾ? ರೆಡಿ. ರೆಡಿ ನೀನು? ರೆಡಿ. ಹಾ ಎಸ್ಕೋ. ಏಯ್ ಎಷ್ಟದ ಮೇಲೆ ಹೋಗ್ತಾರೆ ನೀನ್ ಅಷ್ಟೇ. ಇಲ್ಲ ನನ್ಗೆ ಎಸ್ಟೇಕ್ ಮುಂಚೆ ಅಂಪೈರ್ ಅಂದ್ರೆ ಮರ್ಯಾದೆ ಕೊಡು. ಇಲ್ಲಿಂದ ಒಂದ್ ಸಾಂಗ್ ಯಾಕೆ ಬರ್ತಾ ಇದೆ? ಏನು ಮುಸ್ಸಂಜೇಲಿ ನಮ್ಮೂರಲ್ಲಿ ಸ್ವಲ್ಪ ಜಾಸ್ತಿ ಸುಜಾ? ಕೊಡ್ತೀನಿ ಸೇರ್ಸ್ಕೊಡ್ತೀನಿ ಅವ್ನಿಗೆ. ರೆಡಿ ನೀನು? ಹಾ ರೆಡಿ. ಹಾ ಇಸ್ಕೋ. ಎಸಿಯಲ್ ಎಲ್ಲಿದ್ಯಾ? ನೀವು ಡಿಸ್ಟರ್ಬ್ ಮಾಡಿ ನಾನು ಈ ಕಡೆ. ಏಯ್ ಇವನೇನ ಇಲ್ಲಿಂದಲ್ಲ ಬಂದು ಎಸಿತಾನೆ? ಅರೌಂಡ್ ದ ವಿಕೆಟ್ ಹೇಳ್ಬಿಟ್ಟು ಬಾ ನೀನು. ಏಯ್ ನನ್ನೆಲ್ಲ ಕ್ರಾಸ್ ಮಾಡ್ಬೇಡ ನೀನು. ಓವರ್ ದ ವಿಕೆಟ್. ಕ್ಯಾಮ್ರಾ ಅಲ್ಲಿದೆ, ನಾನು ಕಾಣಿಸ್ಬೇಕು ಕ್ಯಾಮ್ರಾ. ಓವರ್ ದ ವಿಕೆಟ್. ರೆಡಿ? ರೆಡಿಯಾ? ರೆಡಿ. ಓಕೆನಾ? ರೆಡಿ. ಹಾ ಇಸ್ಕೋ. ಹೋಗಲೇ. ಫೋರ್. ಎಂಟು. 4. ಆಗೋಯ್ತು ಅಷ್ಟೇ. ಥ್ಯಾಂಕ್ ಯು. ಇನ್ಯಾರಮ್ಮ ನೆಕ್ಸ್ಟ್? ಅಮ್ಮ ಎಷ್ಟಾಯ್ತು? 8 ಆಯ್ತಲ್ಲ. 6 ಆದ್ಮೇಲೆ 8 ಆಯ್ತು. ಇವಾಗ 10. 4 ಆಯ್ತು. ಇರು ನಾನು ಅದನ್ನ ಡಿಸೈಡ್ ಮಾಡ್ತೀನಿ ನಾನು. ತಗೋ ಪ್ಲೀಸ್ ಕ್ಯಾಚ್. ಪರವಾಗಿಲ್ಲ. ಓಕೆ. ಹುಷಾರ್ ಕಣೋ. ಅಮ್ಮ ಏಯ್ ಹುಷಾರ್ ಇರು. ಏನ ಹುಷಾರನ್ನು. ಓಕೆ ಓಕೆ. ಎಸ್ಕೋ. 12 ರನ್ ಕೊಡು. ಏನು ಒಂದೇ ಸತಿ ಬಿಟ್ಬಿಟ್ಟಿದ್ಯಾ? ಒಳ್ಳೆ ಡ್ರೈವ್. ಸೂಪರ್ ಡ್ರೈವ್. ಯಾರಿಲ್ವಾ ಇನ್ನ? ಮುಗ್ದೋಯ್ತಾ? ಇವ್ರಿಬ್ರು ಇದಾರಲ್ಲ. ಓ ಇದಾರ ಬಾಪ. ಏನೋ ಅಲ್ಲಿಂದಾನೆ ಎಸಿದ್ಯೇನೋ? ಕೊಡಿ ಬಾಲ್ ಕೊಡಿ. ಏನೋ ಇನ್ನು ಅಲ್ಲಿಂದಾನೆ ಎಸಿತಾನೆ. ಕಂಪೇರ್ ಹೇಳ್ದಂಗೆ ಕೇಳ್ಬೇಕಪ್ಪ. ಬಾಲ್ ಏನು ಅಂಪೈರ್ಗೊಂದು ಮರ್ಯಾದೆ ಬಿಡ್ವಾ? ಸ್ವಲ್ಪ ಬಾ ಹಿಂದೆ ಬಾ. ಈ ಕ್ಯಾಚ್ ಹಿಡಿಯಕ್ಕೆ ಬರಲ್ಲ ಕಣ ಮಗ ಇವನ್ಗೆ. ಏನೋ ಮಾಡ್ತಿದ್ಯಾ? ಫಸ್ಟ್ ಸ್ಲಡ್ಜಿಂಗ್ ಮಾಡ್ತಾವ್ರೆ. ಕಣ್ಣಲ್ಲಿ ನೋಡಿದಕ್ಕೆ ಬಿಳಿಸ್ಕೊಂಡ್ಬಿಟ್ಟು ಏನಂತ ಗುರಾಯಿಸ್ತಾ ಇರೋದು. ಗುರಾಯಿಸ್ತಾವನ ನನ್ ಮಗನೇ? ಗುರಾಯಿಸಕ್ಕೂ ನಾನು ಪರ್ಮಿಷನ್ ತಗೋಬೇಕು. ತಗೊಂಡ? ಓಕೆ ಮಾಡ್ಲಾ? ರೆಡಿನಾ ಮಗನೇ? ರೆಡಿ. ಎಸ್ಕೋಪ. ಆಗೋಯ್ತಾ? ಶರತ ಇದ್ದಾನೆ. ಶರತ ಬಾ. ಬೌಲರ್ ಇದ್ರ ತರ ಇದ್ದಾನೆ ಶರತ. ಈ ಸೈಡ್ ಮಾಡ್ಲಾ? ಈ ಸೈಡ್ ಎಲ್ಲಾದ್ರು ಮಾಡಿ. ನಂಗೆ ಫಸ್ಟ್ ಹೇಳ್ಬಿಡು ಎಲ್ಲಿಂದ ಮಾಡ್ತೀಯ ಅಂತ. ಈ ಸೈಡ್ ಮಾಡ್ತೀನಿ. ಎಲ್ಲ ಹಿಂಗ? ಹಿಂಗೆ. ಇರು ರೆಡಿ ಆಗಿ. ಸುಜನಾ ರೆಡಿ. ಸುಜನಾ ಈಗ ನೋಡು 24 ಹೊಡೆದ್ಬಿಡು. ಒಂದೇ ಬಾಲ್. Okay, ಮುಲಾಜೆ ಇಲ್ಲ. 24 ಅವ್ನು ಹೊಡಿಬೇಕು ಆ ತರ ಎಸಿ. ರೆಡಿ? ರೆಡಿ. ರೆಡಿ. ಎಸ್ಕೋಪ. 24 ಮಿಸ್ ಸಿಕ್ಕರು. 24 and 24 48. ಸೂಪರ್ ಮನೆ ತಗೊಳ. ನಿನಗೆ ಬಾಲದು ಇದೇ ತರ ಒಂದು
ಅಲ್ಲ ಇದೇ ತರ ಅಂಪೈರ್ ಇದ್ದು ಇದೇ ತರ ರನ್ಗಳು ಕೊಟ್ರೆ ಮೋಸ್ಟ್ಲಿ 2 ಓವರ್ಗೆ 200 ರನ್ ಹೊಡಿತೀನಿ ನಾನು. ಸೂಪರ್ ಅಲ್ಲ ಆದ್ರೆ ಒಂದು ಯಾರು ಔಟ್ ಮಾಡ್ಲಿಲ್ಲ. ಸೃಜನ್ ಅಲ್ಲಿ, ಹಾ. ಥ್ರೋ ಅಂತ ಗೊತ್ತಿರಲಿಲ್ಲ, ನಾನ್ ಮಾಡ್ತೀನಿ. ಕಮಾನ್. ಇಂತ ಈ ಅಂಪೈರ್ ಔಟ್ ಆಗೋದೇ ಇಲ್ಲ. ನಾನ್ ಬೌಲಿಂಗ್ ಮಾಡಿದೆ, ಎಲ್ಲರೂ ಥ್ರೋ ಮಾಡಿದ್ರು, ಥ್ರೋಲ್ ಟ್ರೈ ಮಾಡಿದೆ. ಸೃಜನ ಔಟ್, ಇದು ಔಟ್. ಆಡಿಯನ್ಸ್ ಬಿತ್ತು. ಇಲ್ಲ ಸುಮ್ನೆ ಇರಪ್ಪ. ನಮ್ಮನೇಲಿ ಆತರನೇ ರೂಲ್. ಇನ್ ಸ್ವಲ್ಪ ಹೊತ್ತಾಗಿದ್ರೆ ಮನೆಯಿಂದ ಓನರ್ ಔಟ್ ಅಲ್ಲ, ನಮ್ಮ ಮಾಡಿಸ್ತಾರೆ. ಮನೇಲಿ ಆತರನೇ rule. ಅದು ಜಾಸ್ತಿ ಆಯ್ತು. ಔಟ್ ಮಾಡ್ಲಿಲ್ಲ, ಔಟ್ ಮಾಡ್ಲಿಲ್ಲ. ಸೂಪರ್ ನೋಡ್ರ ಏನ್ ಬಿಗ್ ಬಿ ಇದು? ಸಿಕ್ಕಾಬಡ ಅನ್ಯಾಯ ಆಗೋಗ್ಬಿಟ್ಟಿದೆ. ನನ್ನ ಪ್ರಕಾರ ಇದು ಸ್ಯಾಂಡ್ಲ್ವುಡ್ ಇಂಡಸ್ಟ್ರಿಗೆ, ಕ್ರಿಕೆಟ್ ಇಂಡಸ್ಟ್ರಿಗೆ ಎರಡಕ್ಕೂ ಬಹಳ ದೊಡ್ಡ ಅನ್ಯಾಯ, ಬಹಳ ದೊಡ್ಡ ಮೋಸ ಕಿರಿಕಿದ್. ಏನ ಇಂಡಸ್ಟ್ರಿಗೆ ಕ್ರಿಕೆಟ್ಗೆ ಎರಡಕ್ಕೂ ಮೋಸ ಆಗುವಂತದ್ದು ಏನಪ್ಪ ಆಯ್ತು? ಬಿಗ್ ಬಿ ಮ್ಯಾಟ್ರೆ ಗೊತ್ತಿಲ್ಲದೆ ಸುಮ್ನೆ ಇದೆಯಾ ನೀನು? KCC ಇಂದ ನಡೀತಿದೆ ಗೊತ್ತಾ ನಿಂಗೆ? ಗೊತ್ತು, ನಾಳೆಯಿಂದ ಸ್ಟಾರ್ಟು. ನಾಳೆಯಿಂದ ಸ್ಟಾರ್ಟ್. ಅದಕ್ಕೆ ನಾನೇ ಇಲ್ಲ ಅಂದ್ರೆ ಹೆಂಗ್ KCC ನಡೆಯುತ್ತೆ ಬಿಗ್ ಬಿ? ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಒಳ್ಳೆ ಕಥೆ ಆಯ್ತಲ್ಲೋ. ನಿನಗೂ KCCಗೂ ಇವಾಗ ಏನಪ್ಪ ಸಂಬಂಧ ಇದೆ? ನೀನ್ ಇಲ್ಲೇ ಯಾಮಾರಿರೋದು, ನೀನ್ ಇಲ್ಲೇ ಯಾಮಾರಿರೋದು. ನಿನ್ ಪ್ರಕಾರ KCC ಅಂದ್ರೆ ಏನು? ನನ್ನ ಪ್ರಕಾರ ಅಲ್ಲ, ಎಲ್ಲಾರ ಪ್ರಕಾರ KCC ಅಂದ್ರೆ ಕನ್ನಡ ಚಲನಚಿತ್ರ ಕಪ್ಪು. ಇಲ್ಲೇ 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 ತರಮ್ಮ ಪ್ರಾಬ್ಲಮ್ ಆಗಿರೋದು. ಜನ KCC ಅಂದ್ರೆ ಕನ್ನಡ ಚಲನಚಿತ್ರ ಕಪ್ ಅನ್ಕೊಂಡಿದ್ದಾರೆ. ನಿಜ ಅಲ್ವಾ? ಅದು ನನ್ನ ಸ್ಮರಣಾರ್ಥ ನಡೀತಾ ಇರೋ ಕ್ರಿಕೆಟ್ ಕಪ್. ನಿನ್ನ ಸ್ಮರಣ ಕೀರ್ತಿ, ಸ್ಮರಣಾರ್ಥ ಅಂದ್ರೆ ಎಲ್ಲ ಓದ್ಮೇಲೆ ಕಣೋ ಜೀವಂತ ಅರ್ಥ, ಜೀವಂತ ಇದೀನಲ್ಲ ಅದಕ್ಕೆ ಅಯ್ಯೋ, ಮಾಡ್ತಾ ಇರೋದು. ಯಪ್ಪ. ಜೀವಂತ ಅರ್ಥ ಮಾಡ್ತಾ ಇರುವಂತ ಕ್ರಿಕೆಟ್ ಕಪ್ ನಾನೇ ಇಲ್ಲ. ವಾಟ್ ಇಸ್ ದಿಸ್? ಕ್ರಿಕೆಟ್ ಕಪ್ಪು. ವಾ, ಚೆನ್ನಾಗಿದೆ. ಬಿಗ್ ಬಿ ಈಗ ಹೇಳು ಬಿಗ್ ಬಿ, ಇಷ್ಟು ಜನ ಬಂದಿಯಾರಲ್ಲ ಇಲ್ಲಿ, ನಾನ್ ಬೇಕು ಅಂತ ಯಾರು ಗಲಾಟೆ ಮಾಡ್ಕೊಳ್ದೇನೆ ಅವ್ರವ್ರೆ ಡಿಸೈಡ್ ಮಾಡ್ಕೊಂಡು ಯಾವ ಟೀಮಿಗೆ ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ನಾನು ಆ ಕಡೆ ಇರ್ತೀನಿ. ದಯವಿಟ್ಟು ಗಲಾಟೆ ಮಾಡ್ಕೊಂಡು ನನಗ್ ಬೇಕು ಅಂತ ಅವ್ರ ಬಟ್ಟೆ ಹರ್ಕೊಂಡ್ರೆ ನನ್ ಸಮಸ್ಯೆ ಅಲ್ಲ. ಅದು ಕೇಳಿ ಯಾರಿಗ್ ಬೇಕು ಅಂತ. ಬಾ ಕೀರ್ತಿ, ಇಲ್ಬಮ್ಮ, ಇಲ್ಬಾ ನನ್ನ ಪಕ್ಕದಲ್ಲಿ ಬಾ. ಯಾರಿಗಾದ್ರೂ ಬೇಕೇನಪ್ಪ? ನೀನ್ ನಾರಾಜ್ ಆಗ್ತೀನಿ ಬಾ. ಕೊಡ್ತಾರಂತೆ. ಯಾರಿದು? ಕೀರ್ತಿ ಎಷ್ಟು ಕಪ್ಪ ರಾಜ ಅಪ್ಪ, ಇವಾಗ ನಿಮ್ ಟೀಮ್ಗೆ ಕಿರಿಕ್ ಸೇರ್ಸ್ಕೊತೀರಪ್ಪ? ಥ್ಯಾಂಕ್ ಯು. ಕಿರಿಕ ಇಷ್ಟೆಲ್ಲಾ ಬಿಲ್ಡಪ್ ತಗೊಂಡು ಅಲ್ಲಿ ಹೋಗಿ ಕೂತ್ಕೊಂಡೆ, ಯಾರು ಬೇಡ ಅಂತವ್ರಲ್ಲ ಇಲ್ಲಿ. ಹೋಗ್ ಅದೇನ್ ನೋಡು. ಬಿಗ್ ಬಿ ಯಾಕೆ ತಗೊಳಲ್ಲ ಗೊತ್ತಾ ನೀನು? ಅವ್ರ ಟೀಮಿಗೆ ಎಲ್ಲಾದ್ರೂ ನಾನು ಸೇರ್ಕೊಂಡ್ರೆ ಯಾರಿಗಾದ್ರೂ ಒಬ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಬರುತ್ತಾ ಇದ್ರಲ್ಲಿ? ಪ್ರತಿ ಮ್ಯಾಚು ನನಗೆ ಮ್ಯಾನ್ ಆಫ್ ದ ಮ್ಯಾಚ್. ಅದಕ್ಕೆ ಓಟೆ ಕಿಚ್ಚು, ಯಾರು ತಗೊಳಲ್ಲ. ಬಿಗ್ ಬಿ ನೀ ನಂಬಲ್ಲ, ಇದೇ ತರ ಈಗ RCB ಆಡ್ಬೇಕಿತ್ತು. ವಿರಾಟ್ ಕೊಹ್ಲಿನು ಹಿಂಗೆ ಮಾಡ. ಸ್ಟಾರ್ ಪ್ಲೇಯರ್ ಆಗಕ್ ಆಗ್ತಿರ್ಲಿಲ್ಲ. ಚೆನ್ನಾಗಿ ಆಡೋದು ನನ್ನ ವೀಕ್ನೆಸ್. ಐ ಫೀಲ್ ವೆರಿ ಸ್ಯಾಡ್ ಫಾರ್ ದಿಸ್. RCB ನಾನು ಹಾಕೊಳ್ದೆ ಇರೋದು ಅವ್ರ ತಪ್ಪು. ಪ್ರತಿಯೊಬ್ರು ಹೇಳಿದ್ರು ಕಪ್ ನಮ್ದೆ ಅಂತ. ಕಪ್ ನಮ್ದೆ ಆಗ್ತಿತ್ತು, ಆದ್ರೂ ನಾನು ಹಾಕೊಡ್ಲಿಲ್ಲಲ್ಲ, ಅದು ತಪ್ಪು ಅವ್ರದೇ. ಹಂಗಾಗಿ ಮ್ಯಾಚ್ ಬರ್ಲಿ. ನಾನಿದ್ದಿದ್ರೆ ಈ ಸಲ ಕಪ್ ನಮ್ದೆ. ಓನ್ಲಿ ಬಿಡ ನೋಡ. ಆದ್ರೆ ನೀನ್ ಇವಾಗ KCCಗೆ ಇವ್ರು ಯಾರು ಬೇಡ ಅಂದ್ಬಿಟ್ರು, ಬೇರೆ ಏನ್ ಮಾಡಿದ್ರೆ ನೀನು KCCಗೆ ಎಂಟ್ರಿ ಕೊಡ್ಬೋದು ಅಂತ ಸ್ವಲ್ಪ ವಿವರಿಸಿ ಹೇಳು, ನಾನ್ ಟ್ರೈ ಮಾಡ್ತೀನಿ. ಓಕೆ, ಈಗ ಪ್ಲೇಯರ್ ಆಗಿ ಬೇಡ ಅಂತ ಆಯ್ತಲ್ಲ. ಓಕೆ, ಹಂಗಾದ್ರೆ ಕೋಚ್ ಆಗ್ತೀನಿ. ಅದಕ್ಕೂ ಗಲಾಟೆ ಮಾಡ್ಕೋಬಾರ್ದು. ಫಸ್ಟ್ ವಾರ್ನಿಂಗ್, ಯಾವ ಟೀಮಿಗೆ ಕೋಚ್ ಆಗ್ಬೇಕು ಡಿಸೈಡ್ ಮಾಡ್ಕೊಳಕ್ಕೆ. ಬಂದ್ಬಿಡು ಮಗ, ತಿರ್ಗಾ ಬಂದ್ಬಿಡಿ ಇಲ್ಲಿ. ಬಂದೆ. ಬಾ ಸಿಟಿ